ನಿಮ್ ಪರವಾಗಿ ಪಾಸಿಟಿವ್ ಆಗಿ ಇದ್ದೇನೆ. ಇದಕ್ಕೂ ಸಮಾಧಾನ ಇಲ್ಲ. ನಾ ಏನ್ ಹೇಳೋದು? ಆಯ್ತಪ್ಪ, ಮೊದಲು ವರದಿ ಕೊಡ್ಬೇಕಲ್ವ? ಈಗಲೇ ಹೇಳ್ಬಿಟ್ಟು ಹೆಂಗೆ ಹೋಗೋದು? ಯಾವಾಗಲೂ ಕೇಳಿ ತಿಳ್ಕೊಳ್ಳಿ. ಈಗ DA ಕೊಡ್ತೀವಿ, ಯಾವಾಗಲೂ ಇಟ್ಕೊಂಡಿದ್ದೀನ DAನ? ಇಟ್ಕೊಂಡಿದ್ದೀನೇನ್ರಿ? DA ಬಂದ ತಕ್ಷಣ ಕೊಟ್ಬಿಡ್ತೀನಿ. ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ ನೆಕ್ಸ್ಟ್ ಡೇನೆ ಕೊಟ್ಬಿಡ್ತೀನಿ. ಯಾವತ್ತೂ ಕೂಡ ನಾನು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ DA ಹಿಡಿದಿಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಶೇಷೇಗೌಡ ಏನಪ್ಪ ಬೈರಪ್ಪ ಮಾಡಿದ್ದೀನ ಇಲ್ಲ? ಮತ್ತೆ ಅದರಿಂದ ನೀವು ಯಾರು ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ. ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ. ಜೊತೆಗೆ ಈ OPS ಮತ್ತು NPS ಅಂತ ಇದೆ, ಕೇಳ್ರಿ. ನನಗೆಲ್ಲ ಗೊತ್ತಿದೆ, ಸುಮ್ಮನೆ ಯಾಕೆ ಇದು ಮಾಡ್ತೀರಿ? ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೀವಿ. ಅವರು ಇನ್ನೂ ಕೂಡ ವರದಿ ಕೊಟ್ಟಿಲ್ಲ. ಆ ವರದಿ ಆದಮೇಲೆ ಒಂದು ನಿಮ್ಮ ಎಲ್ಲ ಸರ್ಕಾರಿ ನೌಕರರನ್ನೆಲ್ಲ ಕರೆದು ಮಾತಾಡ್ತೀನಿ. ಕರೆದು ಮಾತಾಡಿ ಒಂದು ಯೋಗ್ಯ ತೀರ್ಮಾನವನ್ನ ಮಾಡ್ತಕ್ಕಂಥದ್ದನ್ನ ಮಾಡ್ತೇನೆ. ಯಾಕಂತಂದ್ರೆ ಇದು 2006ರಲ್ಲಿ ಜಾರಿಗೆ ಬಂದದ್ದು. NPS ಜಾರಿಗೆ ಬಂದದ್ದು 2006. ಕೇಂದ್ರ ಸರ್ಕಾರ ಇವತ್ತಿನವರೆಗೆ ಇದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ. ಇದು ಕೇಂದ್ರ ಸರ್ಕಾರ ಮಾಡೋದು, ನಾನಲ್ಲ. ನೀವು ಇದನ್ನ ಅರ್ಥ ಮಾಡ್ಕೊತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. NPS ಅನ್ನ ಮಾಡಿದ್ದು ಕೇಂದ್ರ ಸರ್ಕಾರ 2006ನೇ ಇಸ್ವಿನಲ್ಲಿ. 2006ರಲ್ಲಿ ಕೇಂದ್ರ ಸರ್ಕಾರ. ಈಗ ಹಿಮಾಚಲ ಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ, ಜಾರ್ಖಂಡ್ ಈ ರಾಜ್ಯಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಆಯ್ತಪ್ಪ, ಅವೆಲ್ಲ ವರದಿ ತರಿಸ್ಕೊತಾ ಇದ್ದೀನಿ. ಅವೆಲ್ಲ ಕೂತ್ಕೊಂಡು ನಿಮ್ಮ ಜೊತೆಯಲ್ಲಿ ಮಾತಾಡೋಣ. ಸರ್ಕಾರಿ ನೌಕರರ ಸಂಘದವ್ರ ಜೊತೆ ಕೂತ್ಕೊಂಡು ಮಾತಾಡೋಣ. ಇನ್ನೊಂದು ಸಂಘಟನೆ ಇದೆ, ಆ ಸಂಘಟನೆ ನಿಮ್ಮ ಜೊತೆಯಲ್ಲಿ 2 ಜೊತೆಲೂ ಕೂಡ ಮಾತಾಡೋಣ. ಏನ್ ಹೇಳೋದು ನಾನು? ಚರ್ಚೆ ಮಾಡಿ, ನಿಮ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಅದೇ ತೀರ್ಮಾನ ಮಾಡೋಣ. ನಂಬರ್ 1. ಆಮೇಲೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಇದ್ರ ಬಗ್ಗೆನೂ ಕೂಡ ನಾನು ಈಗ ತಾನೇ ಮಾತಾಡಿದೆ. DPRನವ್ರ ಸೆಕ್ರೆಟರಿ ಜೊತೆ ಅದನ್ನ ಕೂಡಲೇ ಫೈಲ್ ಕಳಿಸಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ. ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ. ನೀವು 3 ಪ್ರಮುಖವಾದಂತ ಹಕ್ಕೊತ್ತಾಯಗಳು ನಾನು ಕೊನೆಯಲ್ಲಿ ಇಷ್ಟೇ ಹೇಳ್ತೀನಿ. ಸರ್ಕಾರಿ ನೌಕರರು, ಸರ್ಕಾರ ಮತ್ತು ಫಲಾನುಭವಿಗಳು ಅವರ ಮದುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಜನ. ನೀವೆಲ್ಲ ಚೆನ್ನಾಗಿದ್ರೆ, ನೀವೆಲ್ಲ ಸಮಾಧಾನವಾಗಿದ್ರೆ ನಾವು ಮಾಡಿದಂಥ ಕಾರ್ಯಕ್ರಮಗಳು ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಆ ತಲುಪಿಸ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಮಧ್ಯವರ್ತಿಗಳಿಲ್ಲ ಇದರಲ್ಲಿ. 5 ಗ್ಯಾರಂಟಿಗಳಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲ, ನೇರವಾಗಿ ತಲುಪಿಸ್ತಕ್ಕಂಥದ್ದು. ಈ ಫಲಾನುಭವಿಗಳಿಗೆ ನೇರವಾಗಿ ನೀವೆಲ್ಲ ತಲುಪಿಸಿದ್ರೆ ಬಹುಶಃ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ ಶಕ್ತಿ ಕೊಟ್ಟಾಗ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯಲ್ಲಿ
ನಾನು ನೀವ್ಯಾರು ಕೂಡ ಸಂಶಯ ಪಡಬೇಕಾಗಿಲ್ಲ, ನಾನು ನಿಮ್ಮ ಪರವಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನಗೆ ಏನು ಅಲ್ಲಪ್ಪ, ನಾನು ರಿಪೋರ್ಟೇ ಕೊಟ್ಟಿಲ್ಲ, ಹೆಂಗೆ ಹೇಳಿ ನಾನು ರಿಪೋರ್ಟ್ ಕೊಟ್ಟ ಮೇಲೆ ಹೇಳ್ತೀನಿ. ರಿಪೋರ್ಟ್ ಕೊಟ್ಟ ಮೇಲೆ ಪಾಸಿಟಿವ್ ಆಗಿ ತೀರ್ಮಾನ ಮಾಡೋಣ, ಗೊತ್ತಾಯ್ತಾ? ಚರ್ಚೆ ಮಾಡ್ತೀನಿ, ಅದನ್ನ ಹೇಳಿ ಬೇಗ 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 ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಅದೇ NPS ಬಗ್ಗೆನೂ ಕೂಡ OPS ಬಗ್ಗೆನೂ ಕೂಡ ಮೀಟಿಂಗ್ ಮಾಡೋಣ. ಈ ರಿಪೋರ್ಟ್ ಬಂದ ತಕ್ಷಣ ತೀರ್ಮಾನ ಮಾಡೋಣ. ಇಷ್ಟನ್ನ ಹೇಳಿ ಅದು ಹೇಳಿದ್ನಲ್ಲಯ್ಯ ನಾನು, ನೀನು 15 ಹೇಳಿದ್ರೆ ಹೇಳಿದ್ರೆ ಅದರಿಂದ ಈ ಸರ್ಕಾರ, ನಮ್ಮ ಸರ್ಕಾರ ನಿಮ್ಮ ಪರವಾಗಿರ್ತದೆ. ನಿಮಗೆ ಯಾವತ್ತು ಕೂಡ ನಾವು ನ್ಯಾಯ ಕೊಡ್ಲಿಕ್ಕೆ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ, ರೇ 2017ರಲ್ಲಿ 10,500 ಕೋಟಿ ಕೊಟ್ಟವ್ರು ಈಗ ಕೊಡಲ್ವಾ? ಕೊಡ್ತೀವಿ, ನಡಿ, ನಂಬಿಕೆ ಇಟ್ಕೊಳ್ಳಿ, ಸಂಶಯ ಇಟ್ಕೊಳ್ಳಕ್ ಹೋಗ್ಬೇಡಿ. ಇಷ್ಟನ್ನ ಹೇಳಿ ಈ ಸಮಾವೇಶವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.